ಮತ್ತೋರ್ವ ಕೈ ಶಾಸಕ ಕೂಡ ಬೇಳೂರು ಗೋಪಾಲ್ ಕೃಷ್ಣ ಅವರು, ಸಾಗರ ಶಾಸಕ ಬೇಳೂರು ಗೋಪಾಲ್ ಕೃಷ್ಣ ಕೂಡ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರಂತೆ. ಆಮೇಲೆ ಅವರು ಕೂಡ ಬಹಳ ವಿಶ್ವಾಸದಲ್ಲಿದ್ರು, ದೆಹಲಿಗೆಲ್ಲ ಬಹಳಷ್ಟು ಬಾರಿ ಹೋಗಿ ಬರ್ತಾ ಇದ್ರು. ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅಂತ ಹೇಳ್ಕೊಂಡು ಅವರು ಬಹಳ, ಆಮೇಲೆ ಅವ್ರ ಪರವಾಗಿ ಕೆಲ ಈ ಹಿಂದುಳಿದ ವರ್ಗಕ್ಕೆ ಸಂಬಂಧಪಟ್ಟಾಗಿನ ಸ್ವಾಮೀಜಿಗಳೆಲ್ಲ ಬ್ಯಾಟ್ ಬೀಸೋದು ಮತ್ತೊಂದು ಈ ಥರದೆಲ್ಲ ನಡೀತಾ ಇತ್ತು. ಇಷ್ಟಾದ್ಮೇಲೂ ಕೂಡ ಅವ್ರಿಗೆ ಸಚಿವ ಸ್ಥಾನ ಸಿಗದೆ ಇರುವಂತದ್ದು ಅವ್ರ ಬೇಸರ ಕಾರಣ ಆಗಿದೆ. ನಾವು ಪ್ರತಿನಿಧಿ ಜೊತೆಗೆ ಅವ್ರು ಮಾತನಾಡಿದ್ದಾರೆ. ನಿರಾಸೆ ಕೂಡ ಆಗಿದೆ. ಈ ವಿಚಾರವಾಗಿ ಮಾತಾಡ್ಲಿಕ್ಕೆ ಈಗಾಗಲೇ ಹಿರಿಯ ಶಾಸಕರು ಮತ್ತೆ ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿ ಇದೆ ಅಂತ ಬೇಳೂರು ಗೋಪಾಲ್ ಕೃಷ್ಣ ಅವರ ನೇರವಾಗಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಸಂಜೆ ಸಚಿವ ಸಂಪುಟ ವಿಸ್ತರಣೆ ಆಗ್ತಿದೆ. ನಿಮಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನೋ ನಿರೀಕ್ಷೆ ಇತ್ತು, ನಿಮ್ಮ ಜಿಲ್ಲೆಯಿಂದ ನಿಮ್ಗೆ ಆಯ್ಕೆ ಮಾಡ್ತಾರೆ ಅಂತ ಹೇಳಿ. ಕೊನೆ ಹಂತದಲ್ಲಿ ಕೈ ತಪ್ಪಿದೆ, ಕಾರಣ ಯಾಕೆ ಅಂತ? ಇಲ್ಲ, ಈ ಥರ ಮೋಸ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಯಾಕಂದರೆ ಭಾಳ ನೋವಾಗಿದೆ, ಬೇಸರ ಆಗಿದೆ. ಇಡೀ ನಮ್ಮ ತಾಲೂಕಿನ ಜನ, ಮುಖಂಡರು ಎಲ್ಲರೂ ಭಾಳ ಬೇಸರಲ್ಲೇ ಇದ್ದಾರೆ. ಯಾಕಂದರೆ ಈ ಅವಕಾಶ ಇತ್ತು. ಯಾಕಂದರೆ ಹಿಂದೆ ಅವರಿಗೆಲ್ಲ 3 ವರ್ಷ ಕೊಟ್ಟಿದ್ದಾರೆ. ಹಾಗಾಗಿ ನನಗೊಂದು ಅವಕಾಶ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ನಾವಿದ್ದೀವಿ. ಒಪ್ಪಿಗೆಯನ್ನು ಕೊಟ್ಟಿದ್ದರು, ಆಗತ್ತೆ ಮಾಡ್ತೀವಿ ಅನ್ನೋದು ಇತ್ತು. ಬಹುಶಃ ಇದು ನನಗೆ ಅನ್ನಿಸ್ತದೆ, ಈ ರಾಜಕೀಯದಲ್ಲಿ ಪ್ರಬಲವಾಗಿರಬೇಕು ಒಂದು, ಮತ್ತು ಮಾಜಿ ಮುಖ್ಯಮಂತ್ರಿ ಮಕ್ಕಳು ಮತ್ತು ಮಂತ್ರಿಗಳ ಮಕ್ಕಳು ಇದ್ರ ಮಾತ್ರ ಆದ್ಯತೆ ಸಿಗುತ್ತೆ ಅನ್ನೋ ಅನಿಸ್ತದೆ. ಬಹುಶಃ ಸಾಮಾನ್ಯ ಶಾಸಕರಿಗೆ ಸಚಿವ ಸ್ಥಾನ ಸಿಗಲ್ಲ, ಜನಸೇವೆನ ಮಂತ್ರಿಯಾಗಿ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಅಂತೀರ? ಹಾಗಾದ್ರೆ ಸಾಧ್ಯ ಇಲ್ಲ. ಇದೆಲ್ಲ ಈಗ ಅನಿಸ್ತದೆ ನನಗೆ. ಯಾಕಂದರೆ ನಾನು ಬಂಗಾರಪ್ಪನವರ ಗರಡಿಯಲ್ಲಿ ಬಂದು 3 ಸಾರಿ MLA ಆಗಿದ್ದೀನಿ. ನಾನು ಒಬ್ಬ ಹಿಂದುಳಿದ ವರ್ಗದಿಂದ ಬಂದಿದ್ದೀನಿ. ಅಂದರೆ ನನಗೆ ಕೊಡಲ್ಲ ಅಂದರೆ ಏನು ಉದ್ದೇಶ? ನಾನೇನು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದೇನಾ? ಪಕ್ಷದೆಲ್ಲ ಏನಾದರೂ ಗೊಂದಲಗೊಳಿಸಿದ್ದೇನಾ? ಯಾವುದಾದ್ರು ಒಂದು ಸಣ್ಣದು ತೋರಿಸ್ಕೊಡ್ಬೇಕು ನೀವು. ಯಾವುದು ಇಲ್ಲಲ್ಲ. ಮತ್ತು ಹಾಗಾದರೆ ಅವರಿಗೇ ಕೊಡೋದಂತಾದರೆ ನಾವು ಮತ್ತೆ ಹಾಗಾದರೆ ನಾವೆಲ್ಲ ಮುಂದೆ ನಾವು ನಾಯಕರಾಗಬಾರ್ದಾ, ಅಥವಾ ನಮಗೆ ಪ್ರಬಲ ಆಗಕ್ಕೆ ಬಿಡಬಾರ್ದು ಅಂತ ಇದೆಯಾ? ಏನೋ ಇರ್ಬೋದು, ನಿಮಗೆ ಅನಿಸ್ತದೆ. ಅಂದರೆ ಮುಂದೆ ಈಗ ಗೋಪಾಲ್ ಕೃಷ್ಣ ಅವರ ನಿರ್ಧಾರ ಏನಾಗುತ್ತೆ? ನಿರ್ಧಾರ ಏನಿದೆ ಸರ್? ನನಗೆ ಭಾಳ ನೋವಾಗಿದೆ ನಿಜವಾಗಲೂ. ನಾನು ಅದಕ್ಕೆ ನಾಳೆ ಬೆಳಗ್ಗೆ 10 ಗಂಟೆಗೆ ರಾಜೀನಾಮೆ ಕೊಡ್ತಾ ಇದ್ದೀನಿ. ನಾನು ನಿಗಮಕ್ಕೆ ಒಂದು ರಾಜೀನಾಮೆ ಕೊಡ್ತೀನಿ ಮತ್ತು ಅದೇ ಇದಕ್ಕೆ MLA ಗಿರಿಗೂ ರಾಜೀನಾಮೆ ಕೊಡ್ತೀನಿ. ಅಂದ್ರೆ ಈಗ ಶಾಸಕ ಸ್ಥಾನ ಮತ್ತೀಗ ನಿಗಮ ಮಂಡಳಿ ಎರಡಕ್ಕೂ ರಾಜೀನಾಮೆ ಕೊಡ್ತೀರಾ? ಎರಡಕ್ಕೂ ರಾಜೀನಾಮೆ ಕೊಡ್ತೀನಿ. ಯಾಕೆ ಈ ನಿರ್ಧಾರ? ಏನಾದ್ರೆ ಯಾಕಂದರೆ ಈ ಥರ ನಮಗೆ ಮೋಸ ಆಗೋದಾದರೆ, ಹಾಗಾದ್ರೆ ಯಾವ ರೀತಿ ಆಗಿದ್ರೆ ನಾವು ಇರಬೇಕು ಅಂದರೆ ಹೇಳಿ. ಆದರೆ ಯಾವ ರೀತಿ ಪಕ್ಷದಲ್ಲಿ ಇರಬೇಕು, ಏನು ಮಾಡಬೇಕು ಹೇಳಿ ಅಲ್ವಾ? ಭಾಳ ಬೇಸರ ಆಗುತ್ತೆ. ಅಂದರೆ ಇಡೀ ರಾಜ್ಯದ ಜನ ಬೇಳೂರಿಗೆ ಆಗಬೇಕು ಅನ್ನೋದಿತ್ತು. ನೀವು ಕೊಟ್ಟಂತರಿಗೆ ಕೊಡ್ತೀವಿ ಮತ್ತು ಹೊಸಬರಿಗೆ ಆದ್ಯತೆ ಕೊಡ್ತೀವಿ ಅಂದರೆ ಎಲ್ಲಿ ಹೊಸಬರಿಗೆ ಕೊಟ್ಟಿದ್ದೀರಿ ನೀವು? ಯಾವ ಹೊಸಬರಿಗೆ ಕೊಟ್ಟಿದ್ದೀರಿ? ಒಬ್ಬಿಬ್ಬರಿಗೆ ಬಿಟ್ಟರೆ ಯಾರಿಗೂ ಕೊಟ್ಟಿಲ್ಲ. 3 ಸಾರಿ MLA ಆದರೂ ಮಂತ್ರಿ ಸ್ಥಾನ ಕರುಣಿಸಲ್ಲ ಅಂದರೆ ಇದು ಯಾವ ನ್ಯಾಯ ನೀವು ಇರ್ಬೋದು? ಯೋಚನೆ ಮಾಡಿ ನೀವು ಅಲ್ವಾ? ಹಾಗಾಗಿ ಬೇಳೂರವ್ರಿಗೆ ತಪ್ಪಿಸಲಾಯ್ತು ಅಂತೀರಾ? ಕೈ ತಪ್ಪಿತು ಅಂತೀರಾ? 100ಕ್ಕೆ 100 ಉದ್ದೇಶಪೂರ್ವಕವಾಗಿ ಬೇಳೂರಿಗೆ ತಪ್ಪಿದೆ. ಇರಲಿ, ಪರವಾಗಿಲ್ಲ. ಹಿಂದೆ ಎಲ್ಲ MP ಚುನಾವಣೆಯಲ್ಲಿ ಏನಾಗಿದೆ ಜಿಲ್ಲೆಯಲ್ಲಿ ನೀವು ನೋಡಿದ್ದೀರಿ. MP ಚುನಾವಣೆಯಲ್ಲಿ ಯಾವ ಥರ ಹೀನಾಗಿ ನಾವು ಸೋತಿದ್ದು ಎಲ್ಲ ಗೊತ್ತಿದ್ದು. ಹಾಗಿದ್ರೂ ಸಹ, ಎಲ್ಲ ಆಗಿನೂ ಸಹ ಇಡೀ ಜಿಲ್ಲೆಯಲ್ಲಿ ಅವ್ರಿಗೆ 3 ವರ್ಷ ಅಧಿಕಾರ ಕೊಟ್ಟರು ಸಹ ನಮಗೆ ತಪ್ಪಿಸಿದ್ದಾರೆ ಅಂದರೆ ಉದ್ದೇಶ ಏನೋ ಬೇರೆ ಇರ್ಬೋದು. ಸಾಕಷ್ಟು ಸಂಖ್ಯೆಯಲ್ಲಿ ನಿಮ್ಮ ಕಾರ್ಯಕರ್ತರ ಅಭಿಮಾನಿಗಳು ಕೂಡ ಬಂದಿದ್ದಾರೆ. ನೋವಿದೆಯಾ? ಎಲ್ಲರೂ ಅಳ್ತಾ ಇದ್ದಾರೆ, ಬೇಜಾರಾಗಿದ್ದಾರೆ. ನೋವು ಬರದೇ ಇರುತ್ತಾ? ಹಾಗಾಗಿ ನನಗೂ ಭಾಳ ಬೇಸರಾಗಿ ನಾನು ಸಹ ಅದೇ ನಾಳೆ ಬೆಳಗ್ಗೆ 10 ಗಂಟೆಗೆ ನಮ್ಮ ಜೊತೆ ಭಾಳ ಜನ ರೆಡಿಯಾಗಿದ್ದಾರೆ. ನಾವೆಲ್ಲ ಸೇರಿ ರಾಜೀನಾಮೆ ಕೊಡಬೇಕು ತೀರ್ಮಾನ ಮಾಡಿ. ಈಗ ನೀವು ಸೇರಿದಂತೆ ಸಾಕಷ್ಟು ಜನ ನಾಳೆ 10 ಗಂಟೆಗೆ ರಾಜೀನಾಮೆ ನೀಡ್ತೀರಾ? ನಾಳೆ ಒಂದಿಷ್ಟು ಜನ ನಮಗೆ ಜೊತೆ ಸೇರಿಕೊಂಡು ಇವತ್ತು ಮಾತುಕತೆ ಆಡಿ ಸಂಜೆ ಒಂದು ಮಾತುಕತೆ ಮಾತಾಡಿಕೊಂಡು ನಾಳೆ ಬೆಳಗ್ಗೆ ರಾಜೀನಾಮೆ ಕೊಡ್ತೀವಿ. ಹೊಸ ಮುಖಗಳಿಗೆ ಒಂದು ಅವಕಾಶವನ್ನು ಕೊಡಬೇಕು, ಹೊಸಬರಿಗೆ ಅವಕಾಶವನ್ನು ಕೊಡಬೇಕು ಅನ್ನೋ ಚರ್ಚೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇತ್ತು. ಈಗ ಇಲ್ಲ, ಏನೂ ಇಲ್ಲ. ಹೋದ ವರ್ಷ ಏನು ಹಿಂದೆ 3 ವರ್ಷ ಮಾಡಿದ್ದಾರೆ ಅವರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ, ಬಿಟ್ಟರೆ ಬೇರೆ ಯಾರಿಗೂ ಅವಕಾಶ ಇಲ್ಲ. ಯಾರಾದ್ರೂ ಮನವೊಲಿಕೆ ಮಾಡಿದರೆ ನಿಮ್ಮ ರಾಜೀನಾಮೆಯಿಂದ ಹಿಂದೆ ಸರಿತೀರಾ? ಯಾಕೆ ಏನು ಸರಿ? ಏನು ಇದರಿಂದ ಏನು ಉಪಯೋಗ ಏನಿದೆ ಹೇಳಿ ಅಲ್ವಾ? ಏನು ಪ್ರಯೋಜನ ಏನಿದೆ? ನಾವು ಎಷ್ಟು ಈಗ ಅಂದರೆ 8-10 ವರ್ಷ ಆದರೆ 8-9 ಬಾರಿ ಬಹುಶಃ MLA ಆದರೆ ಮಾತ್ರ ಕೊಡ್ತಾರೆ ಏನೋ ಗೊತ್ತಿಲ್ಲ. ಆ ರೀತಿ ಭಾವನೆ ಇರಬೇಕೇನೋ. ಖಂಡಿತ ಬೇಜಾರಾಗಿದೆ. ನಾನು ರಾಜೀನಾಮೆ ಬೆಳಗ್ಗೆ 10 ಗಂಟೆಗೆ ಕೊಡ್ತೀನಿ. ಇದಿಷ್ಟು ಹಿರಿಯ ಶಾಸಕರಂತ ಬೇಳೂರು ಗೋಪಾಲ ಕೃಷ್ಣ ಅವರ ಮಾತು. ಸಾಕಷ್ಟು ನೋವಾಗಿದೆ, ನಿರೀಕ್ಷೆ ಇತ್ತು. ಉದ್ದೇಶಪೂರ್ವಕವಾಗಿ ನನಗೆ ಸಚಿವ ಸ್ಥಾನವನ್ನು ತಪ್ಪಿಸಲಾಗಿದೆ, ಹಾಗಾಗಿ ನಾನು ನನ್ನ ಶಾಸಕ ಸ್ಥಾನ ಮತ್ತು ನನಗೆ ಕೊಟ್ಟಿರುವಂಥ ನಿಗಮಕ್ಕೂ ಎರಡಕ್ಕೂ ನಾನು ರಾಜೀನಾಮೆಯನ್ನು ನೀಡ್ತೀನಿ ಅನ್ನೋ ಮಾತನ್ನು ಕೂಡ TV9 ಜೊತೆ ಹಂಚಿಕೊಳ್ತಾರೆ. ಕ್ಯಾಮರಾಮನ್ ಸೈಯದ್ ಜೊತೆ ಸುನಿಲ್, TV9 ಬೆಂಗಳೂರು. ಬಹಳ ಮಂದಿ ನಾವು ರಾಜೀನಾಮೆ ಕೊಡ್ತಿದ್ದೀವಿ, ಕೋರ್ಟ್ ನಾನೊಬ್ಬ ಅಲ್ಲ, ನನ್ನ ಜೊತೆಗೆ ಬಹಳ ಮಂದಿ ಬರ್ತಿದ್ದಾರೆ. ಯಾರಂಗಾರ ಬಹಳ ಮಂದಿ? ಇದು ಸುಮ್ಮನೆ ಒಂದು ಗಾಳಿಲಿ ಗುಂಡೊಡೆಯೋ ಸ್ಟೇಟ್ಮೆಂಟು ಅಥವಾ ಆ ರೀತಿಯಾದಂಥ ಒಂದು ನೆಟ್ವರ್ಕ್ ಏನಾದ್ರು ಇವ್ರ ನಡುವೆ ಒಂದು ನೆಟ್ವರ್ಕ್ ಇದೆ, ಅದರಲ್ಲಿ ನೋ ಡೌಟ್. ಅದರಲ್ಲಿ
ಯಾಕಂತಂದ್ರೆ ಇವರೆಲ್ಲ ಮೇಲಿನ ಮೇಲೆ ದೆಹಲಿಗೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ದಂಥದ್ದು ಅದೇ, ನಾವು 20 ಮಂದಿ ಹೋಗ್ತಾ ಇದ್ದೀವಿ, ಇವತ್ತು 30 ಮಂದಿ ಬಂದಿದ್ದೀವಿ, ನಮ್ಮಲ್ಲಿ ಯಾರಿಗಾರು ಅವಕಾಶ ಕೊಡಿ ಅಂದ್ಕೊಂಡು ನಾವು ಬಂದಿದ್ದೀವಿ, ಈ ಥರನೇ ಅವ್ರು ಹೇಳ್ತಾ ಇದ್ದಿದ್ದು. ಅಂದರೆ ಇವ್ರದ್ದು ಒಬ್ರಿಗೊಬ್ರು ಸಂಪರ್ಕದಲ್ಲಿರುವಂಥ ಒಂದು ಶಾಸಕರುಗಳ ನೆಟ್ವರ್ಕ್ ಇದೆ. ಸೊ ಈಗ ನಾವು ಭಾಳ ಮಂದಿ ರಾಜೀನಾಮೆ ಕೊಡೋಕೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ಅಫ್ಕೋರ್ಸ್ ಇಲ್ಲಿ ಕಾಂಗ್ರೆಸ್ಗೆ ನಂಬರ್ಸ್ ಇದೆ, ಬಟ್ ಅದನ್ನು ಮೀರಿ ಏನಾದರೂ ಸಮಸ್ಯೆ ತಂದು ನೋಡ್ಬೋದಾದಂಥ ನಂಬರ್ಸ್ ಏನಾದರೂ ನಾಳೆ ರಾಜೀನಾಮೆಗೆ ಹೋಗ್ತಾ ಇದ್ದಾರಾ ಗೊತ್ತಿಲ್ಲ. ಪ್ರಮೋದ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಪ್ರಮೋದ್, ಒಂದ್ ಕಡೆ ನೀವು ಮಾತನಾಡ್ತಾ ಇದ್ರಿ, ಯಶವಂತ ರಾಯಗೌಡರು ತಮಗಿರುವಂತ ಅಸಮಾಧಾನ ಅದನ್ನ ಹೇಳ್ತಾ ಇದ್ರು. ನಾವು ಪ್ರತಿನಿಧಿ ಸುನಿಲ್ ಜೊತೆಗೆ ಬೇಳೂರು ಗೋಪಾಲಕೃಷ್ಣ ಅವರು ಮಾತನಾಡ್ತಾನೋ ಅದನ್ನೇ ಹೇಳ್ತಾ ಇದ್ರು. ಒಂದು ವಿಚಾರ ಹೇಳಿದ್ರು, ಇವತ್ತು ಸಂಜೆ ನಾವು ಮಾತನಾಡ್ತೀವಿ, ನಾಳೆ ನಾವು ಸುಮಾರು ಜನ ಇದ್ದೀವಿ, ಎಲ್ಲ ಹೋಗಿ ರಾಜೀನಾಮೆ ಕೊಡ್ತಾ ಇದ್ದೀವಿ ಅಂತ. ಸುಮಾರು ಜನ ಅಥವಾ ಬಹಳ ಮಂದಿ ಇದ್ದೀವಿ ಅನ್ನುವಂಥದ್ದನ್ನ. ಹಾಗಾದ್ರೆ ಏನಾಗ್ತಾ ಇದೆ ಪ್ರಮೋದ್ ಕಾಂಗ್ರೆಸ್ನ ಒಳಗೊಳಗೆ? ಈ ಮಟ್ಟಿಗಿನ ಒಂದು ನೆಟ್ವರ್ಕ್ ಅವರವ್ರ ನಡುವೆ ಇದ್ದು ಅವ್ರ ಮಾತುಕತೆ ಮಾಡಿಕೊಂಡು ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಸರ್ಕಾರಕ್ಕೆ ಏನಾದ್ರು ಸಮಸ್ಯೆ ತಂದಷ್ಟು ಅಷ್ಟರ ಮಟ್ಟಿಗೆ ಇದು ಮುಂದುವರ್ಸ್ಕೊಂಡು ಹೋಗುತ್ತಾ, ಅಥವಾ ಇದನ್ನ ಸಮಾಧಾನ ಪಡಿಸುವಂತ ನಿಟ್ಟಿನಲ್ಲಿ ಇವ್ರ ಬಳಿ ಇರುವಂತ ಆಯ್ಕೆ ಏನು? ಮಾಲ್ತೇಶ್, ರಾಜಕಾರಣದಲ್ಲಿ ಇದೆಲ್ಲವೂ ಕೂಡ ಸಹಜ. ಅದರಲ್ಲೂ ಕೂಡ ಸಂಪುಟ ರಚನೆ ಸಂದರ್ಭದಲ್ಲಿ ಈ ಥರ ಸಾಕಷ್ಟು ಹೈಡ್ರಾಮಾಗಳು ಹಿಂದೆ ಕೂಡ ಆಗಿತ್ತು. ಹಿಂದೆ ನಿಮ್ಗೆ ನೆನಪಿರ್ಬೋದು, ಹಾಲಾಡಿ ಶ್ರೀನಿವಾಸ್ ಶೆಟ್ಟರು ಬಂದು ರಾಜ್ಭವನ್ ಗೇಟ್ ತನಕ ಇದ್ದರು. ಗೇಟ್ನಲ್ಲಿ ಇನ್ನೇನು ಒಳಗಡೆ ಹೋಗಬೇಕು ಅನ್ನೋಷ್ಟರಲ್ಲಿ ಅವರಿಗೆ ಅವಕಾಶ ಕೊಟ್ಟಿರಲಿಲ್ಲ ಎಲ್ಲ ಕಾರಣಗಳಿಗೋಸ್ಕರ. ಆನಂತರ ಅವ್ರು ಬೇಜಾರಾಗಿ ರಾಜೀನಾಮೆ ಕೊಡ್ತೀನಿ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಹಾಗಾಗಿ ಸಹಜವಾಗಿ ಇದೆಲ್ಲವೂ ಕೂಡ ಇರುತ್ತೆ. ಆದರೆ ಕಾಂಗ್ರೆಸ್ಗೆ ಈ ಬಾರಿ ಇರುವಂಥ ಸಮಸ್ಯೆ ಅಂದರೆ ಕಾಂಗ್ರೆಸ್ನಲ್ಲಿ ಹೆಚ್ಚಿನ ಸಂಖ್ಯೆಯ ಅಸಮಾಧಾನಿತರು ಕ್ಷಣ ಕ್ಷಣಕ್ಕೂ ಬರ್ತಾ ಇದ್ದಾರೆ. ಅಫ್ಕೋರ್ಸ್ ಇದರಲ್ಲಿ ಯಾರ್ಯಾರು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಅದರಲ್ಲಿ 90% ಜನ ವಾಪಸ್ ರಾಜೀನಾಮೆನ ತಗೋತಾರೆ. ಅದಂತೂ ಖಚಿತವಾಗಿ ನಾನು ಹೇಳಬಲ್ಲೆ, ನನ್ನ ರಾಜಕೀಯ ವರದಿಗಾರಿಕೆಯ ಅನುಭವದ ಆಧಾರದ ಮೇಲೆ. ಈಗ ಯಾರು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಅವರು ಮುಂದಿನ ಹಂತದಲ್ಲಿ 90% ಜನರು ರಾಜೀನಾಮೆ ವಾಪಸ್ ಪಡಿತಾರೆ. ಆದರೆ ಕೆಲವೊಂದಿಷ್ಟು ನಾಯಕತ್ವ ಇದೆ ಅಥವಾ ಕೆಲವೊಂದಿಷ್ಟು ವ್ಯಕ್ತಿಗಳಿದ್ದಾರೆ. ಉದಾಹರಣೆಗೆ ಯಶವಂತ ರಾಯಗೌಡರು ಕಳೆದ 40 ವರ್ಷಗಳಿಂದ ರಾಜಕಾರಣ ಇದ್ದಾರೆ. ಯಾವತ್ತೂ ಕೂಡ ಲಾಬಿ ಮಾಡಿದಂಥ ವ್ಯಕ್ತಿಯಲ್ಲ, ಅಥವಾ ಹೈಕಮಾಂಡ್ ನಾಯಕರ ಹಿಂದಾಗಲಿ ಅಥವಾ ರಾಜ್ಯದ ಮುಖ್ಯಮಂತ್ರಿಗಳು ಮಂತ್ರಿಗಳ ಹಿಂದಾಗಲಿ ಯಾವತ್ತೂ ಕೂಡ ಓಡಾಡಿಲ್ಲ. ಜೊತೆಗೆ ಅವರ ತಂದೆಯ ಕಾಲದಿಂದಲೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ನಿರಂತರವಾಗಿ ಬೆಂಬಲಿಸ್ಕೊಂಡು ಬರ್ತಾ ಇರುವಂಥವ್ರು. ಅವರಿಗೆ ಆಗಿರುವಂಥ ಸಮಸ್ಯೆ ಅಂದರೆ ಅವರಿಗೆ ರಾಜಕೀಯವಾಗಿ ಒಂದು ಮುಖಭಂಗಕ್ಕಿಂತ ಹೆಚ್ಚಾಗಿ ವ್ಯಕ್ತಿಗತವಾಗಿ ನೋವಾಗಿದೆ. ಯಾಕೆಂದರೆ ನಿನ್ನೆ ತಾನೇ ಅವರಿಗೆ ಕರೆ ಬಂದಿತ್ತು. ನಿನ್ನೆ ಕರೆದು ಅವರನ್ನು ಎಲ್ಲ ಸಿದ್ಧತೆ ಮಾಡ್ಕೊಳ್ಳಿ, ಹೊಸ ಬಟ್ಟೆ ಹೊಲಿಸ್ಕೊಳ್ಳಿ, ನಿಮ್ಮ ಹೆಸರನ್ನ ಸೇರ್ಪಡೆ ಮಾಡಲಾಗಿದೆ ಅನ್ನುವಂಥ ಅಷ್ಟರ ಮಟ್ಟಿಗೆ ಅವ್ರ ಜೊತೆಗೆ ಮಾತುಕತೆ ಆಗಿತ್ತು. ಹೀಗಾಗಿ ಸಹಜವಾಗಿ ಅವರ ಕ್ಷೇತ್ರದಿಂದ ಎಲ್ಲ ಬೆಂಬಲಿಗರು ಕೂಡ ಬಂದಿದ್ದರು. ಅವರ ಆಪ್ತ ಸಹಾಯಕರಾದಿಯಾಗಿ, ಅವರ ಬೆಂಬಲಿಗರಾದಿಯಾಗಿ ಎಲ್ಲ ನಾಯಕರು ಕೂಡ ಬಂದಿದ್ದರು. ಸ್ಥಳೀಯ ರಾಜಕಾರಣಿಗಳು ಕೂಡ ಬಂದಿದ್ದರು. ಈಗ ಕೊನೆ ಕ್ಷಣದಲ್ಲಿ ಅಂದರೆ ಪಟ್ಟಿ ಬಿಡುಗಡೆ ಆದಂಥ ಸಂದರ್ಭದಲ್ಲಿ ಅವ್ರ ಹೆಸರಿಲ್ಲ ಅಂತ ಹೇಳಿದಾಗ ಸಹಜವಾಗಿ ಬೇಸರವಾಗುತ್ತೆ. ಹೀಗಾಗಿ ಮುಖ್ಯಮಂತ್ರಿಗಳಾಗಲಿ ಅಥವಾ ಮಾಜಿ ಮುಖ್ಯಮಂತ್ರಿಗಳಾಗಲಿ ಯಶವಂತ ರಾಯಗೌಡರು ಮಾತನಾಡಿಲ್ಲ. ಬದಲಾಗಿ ನೋಡಿ, ಇದು ಯಾವ ಮಟ್ಟಿಗೆ ಗೊಂದಲ ಅಂತ ಅಂದ್ರೆ ಸಮಯ ಕೂಡ ಬದಲಾಗಿದೆ. ಈಗ ಪ್ರಮಾಣ ವಚನದ ಸಮಯ 4 ಗಂಟೆ 5 ನಿಮಿಷದ ಇತ್ತಲ್ಲ, ಅದ್ರ ಬದಲಾಗಿ ಈಗ 5 ಗಂಟೆಗೆ ಪ್ರಮಾಣ ವಚನ ಸಮಯವನ್ನು ನಿಗದಿಪಡಿಸಲಾಗಿದೆ. ನೂತನ ಸಚಿವರ ಪದಗ್ರಹಣದ ಸಮಯ ಬದಲಾಗಿದೆ. 5 ಗಂಟೆಗೆ ಪದಗ್ರಹಣ. ಇಲ್ಲಿ ಒಂದು ಏನಾದರೂ ಇವರು ಶಾಸ್ತ್ರ ಜ್ಯೋತಿಷ್ಯ ಸಮಯ ಇದನ್ನ ಏನಾದರೂ ಇವರು ಕಟ್ಟಿಬಿದ್ದು ಸಮಯ ಬದಲಾವಣೆ ಇವ್ರು ಮಾಡ್ಕೊಂಡಿದ್ದಾರೋ, ಅಥವಾ ಲೋಕಭವನದಲ್ಲೇ ಬಹಳ ಅರ್ಜೆಂಟ್ ಆಗ್ಬಿಡ್ತು ಇನ್ನೊಂದು 1 ಗಂಟೆ ಟೈಮ್ ಅಂತ ಹೇಳ್ಕೊಂಡು ಅವ್ರೇನಾದ್ರು ಸೂಚಿಸಿರೋದು, ಅಥವಾ ಈ ಗೊಂದಲ ಎಲ್ಲ ನಿವಾರಣೆಗೋಸ್ಕರ ಈ ಸಮಯ ಬದಲಾವಣೆ ಮಾಡ್ಕೊಂಡಿದ್ದಾರೆ, ಇನ್ನೂ 1 ಗಂಟೆ ಎಕ್ಸ್ಟ್ರಾ ಟೈಮ್ ಬೇಕು ಅಂತ ಗೊತ್ತಿಲ್ಲ. ಪ್ರಮೋದ್ ಓವರ್ ಟು ಯು. ನೀವು ಹೇಳ್ತಾ ಇದ್ರಿ ಕೆಲ ಶಾಸಕರುಗಳು ಈಗ ಹಾಕ್ತಾ ಇರುವಂತ ರಾಜೀನಾಮೆ ಅನ್ನುವಂತ ಪ್ರಸ್ತಾಪವನ್ನ, ಮತ್ತೊಂದ್ ಕಡೆ ಈ ಸಮಯ ಕೂಡ ಬದಲಾಗ್ತಾ ಇದೆಯಲ್ಲ, ಯಾವ ರೀತಿಯ ಅಂತ ಗೊಂದಲ ಈಗ ನಡೀತಾ ಇದೆ ಅಂತ ಹೇಳ್ಕೊಂಡು ಪ್ರಮೋದ್. ರೈಟ್ ಮಾಲ್ತೇಶ್, 1 ಗಂಟೆ ಎಕ್ಸ್ಟೆನ್ಷನ್ ಮಾಡಿರುವಂಥದ್ದು ಕೇವಲ ಮುಹೂರ್ತ ಖಂಡಿತ ಅಲ್ಲ. ಯಾಕೆಂದರೆ ಲಾಜಿಸ್ಟಿಕ್ಗಳು ಇಶ್ಯೂಸ್ಗಳು ಕೂಡ ಇದೆ. ಈ ಒಂದು ಬೆಳವಣಿಗೆ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಲಾಜಿಸ್ಟಿಕ್ ಇಶ್ಯೂಸ್ ಕೂಡ ಇದೆ. ಯಾಕೆಂದರೆ ಎಲ್ಲ ತಯಾರಿ ಮಾಡ್ತಾ ಇದ್ರು ಕೂಡ ಕೆಲವೊಂದಿಷ್ಟು ಪಾಸ್ಗಳನ್ನು ಮಾಡಬೇಕಾಗತ್ತೆ, ಭದ್ರತಾ ಪಾಸ್ಗಳನ್ನು ರೆಡಿ ಮಾಡಬೇಕಾಗತ್ತೆ. ಭದ್ರತಾ ಪಾಸ್ಗಳ ಜೊತೆಗೆ VIP ಪಾಸ್ಗಳು, ಜೊತೆಗೆ ಯಾರ್ಯಾರು ಬೆಂಬಲಿಗರು ಬಂದಿದ್ದಾರೆ, ಫ್ಯಾಮಿಲಿ ಬಂದಿದ್ದಾರೆ, ಅವರಿಗೆಲ್ಲೂ ಕೂಡ ಪಾಸ್ ಅರೇಂಜ್ಮೆಂಟ್ ಇದುವರೆಗೂ ಕೂಡ ಮಾಡೋದಕ್ಕೆ ಸಾಧ್ಯವಾಗಿಲ್ಲ. ಈಗ ಪಟ್ಟಿ ಬಂದು ಎಲ್ಲರಿಗೂ ಕೂಡ ಅಧಿಕೃತ ಮಾಹಿತಿ ಪ್ರಾಪರ್ ಆಗಿ ಕಮ್ಯುನಿಕೇಷನ್ ಆಗಿದೆ 1 ಗಂಟೆ ಅಷ್ಟರಲ್ಲಿ. 1 ಗಂಟೆ ಆದ ಬಳಿಕ ನಂತರ ಯಾರ್ಯಾರು ಬರ್ತಾರೆ, ಎಷ್ಟು ಜನ ಬರ್ತಾರೆ, ಅದಕ್ಕೆ ಭದ್ರತೆ ಕೂಡ ಮಾಡಬೇಕಾಗತ್ತೆ. ಫ್ಯಾಮಿಲಿ ಪಾಸ್ಗಳು, VIP ಪಾಸ್ಗಳು, VVIP ಪಾಸ್ಗಳು ಇದೆಲ್ಲವೂ ಕೂಡ ಇರುತ್ತೆ. ಈ ಕಾರಣಕ್ಕೋಸ್ಕರ 1 ಗಂಟೆ ಡಿಲೇ ಮಾಡಿರೋದು. ಅಟ್ ದ ಸೇಮ್ ಟೈಮ್ ಈಗಾಗಲೇ ಅಸಮಾಧಾನಿತರು ಕೂಡ ಇದ್ದಾರೆ. ಹೀಗಾಗಿ ಎಲ್ಲ ಕಾರಣಗಳಿಗೋಸ್ಕರ, ಒಂದು ರಾಜಕಾರಣದ ಕಾರಣ, ಒಂದು ಸಹಜವಾಗಿ ಲಾಜಿಸ್ಟಿಕ್ ಕಾರಣ, ಮತ್ತೊಂದು ಈಗಾಗಲೇ ಕೆಲವೊಂದಿಷ್ಟು ಬದಲಾವಣೆ ಮಾಡಬೇಕು ಅಂತ ಸಾಕಷ್ಟು ಲಾಬಿ ನಡೀತಾ ಇದೆ. ಎಲ್ಲ ಕಾರಣಗಳಿಗೋಸ್ಕರ ಈಗ ಅಂತಿಮ ಹಂತದಲ್ಲಿ ಈ ಒಂದು ಸಮಯವನ್ನು ಸ್ವಲ್ಪ ಎಕ್ಸ್ಟೆನ್ಷನ್ ಮಾಡೋದಕ್ಕೆ ಕೋರ್ಕೊಳ್ಳಲಾಗಿದೆ. ಎಲ್ಲ ಬೆಳವಣಿಗೆಗಳು ಸಾಕಷ್ಟು ಆಗ್ತಾ ಇದೆ. ಕೊನೆ ಕ್ಷಣದಲ್ಲಿ ಇನ್ನಷ್ಟು ಬದಲಾವಣೆ ಆದರೂ ಕೂಡ ಅಚ್ಚರಿ ಏನಿಲ್ಲ. ಮಾಲ್ತೇಶ್. ಓಕೆ, ಥ್ಯಾಂಕ್ ಯು ಪ್ರಮೋದ್. ನಾವು ಪ್ರತಿನಿಧಿ ಪ್ರಮೋದ್ ಹೇಳ್ತಾ ಇದ್ರು, ಅಂದ್ರೆ ಇದರಲ್ಲಿ 90% ವಾಪಸ್ ತೆಗೆದುಕೊಳ್ಬಹುದು ಅನ್ನುವಂಥ ರೀತಿಯಾಗಿ.
ಬಟ್ ಈ ಅಸಮಾಧಾನ ಏನಾದ್ರು ಬಹಳ ಈ ಗುಂಪು ದೊಡ್ಡದಿದ್ರೆ ಸಮಸ್ಯೆ ಆಗುವಂತ ಚಾನ್ಸಸ್ ಇದೆ. ಅಲ್ಲಲ್ಲೇ ಅದನ್ನ ನಿವಾರಣೆ ಮಾಡುವಂತ ಪ್ರಯತ್ನ ಏನಾದ್ರು ಪಟ್ರೆ ಬಹುಶಃ ಇವ್ರನ್ನೆಲ್ಲ ಕನ್ವಿನ್ಸಿಂಗ್ ಮಾಡ್ಬೋದು ಅಂತ ಅನಿಸ್ತಾ ಇದೆ.